ನೀಟ್ ಪ್ರಶ್ನಾ ಪತ್ರಿಕೆ ಸೋರಿಕೆಯ ವಿರುದ್ಧ ಹೋರಾಟಗಳಾಗ್ತಾ ಇದೆ. ನೀಟ್ ಪ್ರಶ್ನಾ ಪತ್ರಿಕೆ ಸೋರಿಕೆ ಆದದ್ದು ಒಂದು ದೊಡ್ಡ ದುರಂತವೇ ಸರಿ. ಮತ್ತೊಂದು ಇದರ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದಾರಲ್ಲ, ಇದರ ವಿರುದ್ಧ ಹೋರಾಟಗಳನ್ನು ಮಾಡಿದಾಗ ಇಲ್ಲಿ ಕೆಲವೊಂದು ಮಾತುಗಳು ಏನ್ ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ, ಅವರು ದೇಶದ್ರೋಹಿಗಳು, ಕಾಶ್ಮೀರದ್ರಲ್ಲಿದ್ರು, ಇದ್ರಲ್ಲಿದ್ರು, ಅದಕ್ಕಿದ್ರು, ಇದ್ರ ವಿರೋಧಿಗಳಾಗಿದ್ರಂತೆಲ್ಲ ಹೇಳ್ತಾರಲ್ಲ. ಓಕೆ, ಹಾಗಾದ್ರೆ ದೇಶ ಪ್ರೇಮಿಗಳು ಇದ್ರ ವಿರುದ್ಧ ಮಾತಾಡ್ಬೇಕಲ್ವಾ? ದೇಶ ಪ್ರೇಮಿಗಳು ನೇರವಾಗಿ ಹೋಗಿ ಹೇಳಿ, ಇದು ನೀವು ಮಾಡಿದ್ದು ತಪ್ಪು, ಯಾರು ಮಾಡಿದ್ದಾರೆ ಅವರನ್ನು ಕಂಬಿಯೊಳಗೆ ಕುಳಿತುಕೊಳ್ಳಿಸಲೇಬೇಕು. ಯಾಕಂತ ಹೇಳಿದ್ರೆ ಇದೊಂದು ಸಣ್ಣ ವಿಷಯ ಅಲ್ಲ, ಒಂದು ವಿದ್ಯಾರ್ಥಿಗಳ ಜೀವನವನ್ನು ನಿರೂಪಿಸುವಂತಹ ಒಂದು ಪರೀಕ್ಷೆ. ಇದರ ನಡುವೆ ಕೆಲವರು ಹೇಳ್ತಾರೆ ನೀಟ್ ಪರೀಕ್ಷೆ ರದ್ದಾದ್ರೂ ನೆಕ್ಸ್ಟ್ ಮತ್ತೊಂದು ಹೊಸ ನೀಟ್ ಪರೀಕ್ಷೆ ಮಾಡಿದ್ರಲ್ಲ ಅಂತ. ನೀಟ್ ಪರೀಕ್ಷೆಗೆ ಓದುವ ವಿದ್ಯಾರ್ಥಿಗೆ ಗೊತ್ತು ಸ್ವಾಮಿ ಅದರ ಕಷ್ಟ. ಒಂದು ಕ್ವಶನ್ ಹುಡುಕ್ಬೇಕಂತ ಹೇಳಿದ್ರೆ, ಅದು ಎಕ್ಸಾಮಿಗೆ ಬರ್ಬೇಕಂತ ಹೇಳಿದ್ರೆ ಅದೇ ಪ್ರಶ್ನೆ. ಅವ ಎಷ್ಟು ಪುಸ್ತಕ ಓದಿರ್ತಾನೆ, ಅದಕ್ಕೋಸ್ಕರ ಎಷ್ಟು ಸ್ಟಡಿ ಮಾಡ್ತಾನೆ, ಆ ವಿದ್ಯಾರ್ಥಿಗೆ ಗೊತ್ತಾದ್ರ ಕಷ್ಟ. ಸೋರಿಕೆ ಮಾಡುವವರಿಗೆ ಗೊತ್ತಿರಲ್ಲ. ಸೋರಿಕೆ ಆದ ಕೂಡಲೇ ಒಂದು ಕ್ವಶನ್ ಅನ್ನು ಇಂಟರ್ನೆಟ್ ಅಲ್ಲಿ ಹುಡುಕಿದ್ರೆ ಉತ್ತರ ಸಿಗ್ತದೆ. ಇಂಟರ್ನೆಟ್ ಅಲ್ಲಿ ಹುಡುಕಿ 1 ಗಂಟೆಯಲ್ಲಿ ಬರೀಬಹುದು. ಒಬ್ಬ ವಿದ್ಯಾರ್ಥಿ ಇಡೀ ತನ್ನ ಜೀವನವನ್ನು ಅದಕ್ಕೆ ಮುಡುಪಾಗಿರ್ತಾನೆ ಆ ಪರೀಕ್ಷೆಗೋಸ್ಕರ. ಒಮ್ಮೆ ಪರೀಕ್ಷೆ ಬರೆದು ಅವನದ್ರಲ್ಲಿ ಉತ್ತಮ ಸ್ಕೋರಿಂಗ್ ಮಾಡಿದ್ರೆ ನೆಕ್ಸ್ಟ್ ಎಕ್ಸಾಮ್ ಆದಾಗ ಅಲ್ಲಿ ಪ್ರಶ್ನೆಗಳು ಬೇರೆ ಬೇರೆ ಬರ್ತದೆ. ಅದರಲ್ಲಿ ಅವನ ಸ್ಕೋರಿಂಗ್ ಕೆಳಗೆ ಬಿದ್ರೆ ಅವನ ಮಾನಸಿಕ ಸ್ಥಿತಿಯಲ್ಲಿ ತಲುಪ್ತದೆ ಅಂತ ಯೋಚಿಸಿದಿರಾ? ಇಂತಹ ಪರೀಕ್ಷೆಗಳು ಒಂದೇ ಅಟೆಂಪ್ಟ್ ಅಲ್ಲಿ ಒಮ್ಮೆಲೆ ಕ್ಲಿಯರ್ ಆಗಿ ಹೋಗ್ಬೇಕು. ಮೊದಲು ಸಾಗಿದೆ, ಮೊದಲಾದದ್ದು ಸಹ ತಪ್ಪೇ. ಯಾರ ಅಧಿಕಾರ ಇರುವಾಗ ಲೀಕ್ ಆಗಿದೆ, ಸೋರಿಕೆ ಆಗಿದೆ, ಅದು ತಪ್ಪೇ. ಅದನ್ನು ತಪ್ಪಂತಲೇ ನೋಡ್ಬೇಕು. ಎಂತ ಒಂದು ಪರಿಸ್ಥಿತಿಯಲ್ಲಿದ್ದೇವೆ. ಕೆಲವರಿಗೆ ವೈದ್ಯಕೀಯ ಎಂಬುದು ಸ್ವಲ್ಪ ತಲೆಗೆ ಇದಿಲ್ಲ, ತಲೆಗೆ ಎಂತಂತಲೇ ಗೊತ್ತಿಲ್ಲ. ಈ ರೀತಿ ಸೋರಿಕೆ ಮಾಡಿ ನಾಳೆ ಕೋಟಿಗಟ್ಟಲೆ ಹಣ ಕೊಟ್ಟು ಸೋರಿಕೆ ಮಾಡಿದವ ನಾಳೆ ವೈದ್ಯನಾದ್ರೆ, ನಾಳೆ ನಿಮ್ಮ ಅಪ್ಪನೋ ಅಮ್ಮನೋ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ಈ ಸೋರಿಕೆ ಮಾಡಿ ಅಥವಾ ಇದು ಹಣ ಕೊಟ್ಟು ಹೋದವಲ್ಲಿ ವೈದ್ಯ ಆದ್ರೆ, ನಿಮ್ಮ ಅಪ್ಪ ಅಮ್ಮನ ದೇಹದ ಭಾಗಗಳಲ್ಲಿ ದುಡ್ಡು ಮಾಡ್ಲಿಕ್ಕೆ ನೋಡ್ತಾನೆ ಸ್ವಾಮಿ. ವೈದ್ಯಕೀಯ ವ್ಯಾಪಾರ ಆಗಿ ಈಗ ಅದೇ ಆಗ್ತಾ ಇರೋದು. ಬೊಬ್ಬೆ ಹೊಡಿತಿದ್ದೇವೆ, ವೈದ್ಯಕೀಯ ವ್ಯಾಪಾರವಾಗಿದೆ. ಒಂದೇ ಒಂದು ಬೋಳಿ ಮಗ ರಾಜಕಾರಣಿ ಮಾತಾಡ್ತಾನ? ಪಕ್ಷ ಬಿಡಿ, ಯಾವುದಾದ್ರೆ ಒಬ್ಬ ರಾಜಕಾರಣಿ ಬೋಳಿ ಮಗ ಮಾತಾಡ್ತಾನ? ವೈದ್ಯಕೀಯವನ್ನು ಸರಿ ಮಾಡಬೇಕು, ವೈದ್ಯಕೀಯ ವ್ಯಾಪಾರ ಆಗಿದೆ ಹೇಳ್ತಾರ? ಆಸ್ಪತ್ರೆಯಲ್ಲಿ ಕೋಟಿಗಟ್ಟಲೆ ಬಿಲ್ ಬರುವಾಗ ನಾವು ಬೊಬ್ಬೆ ಹೊಡಿತೀವಲ್ಲ. ಒಬ್ಬ ಮೊದಲಿನ ಕಾಲದಲ್ಲೆಲ್ಲ ಡಾಕ್ಟರ್ಗಳಾಗ್ತಿದ್ರು. ಆ ಮೊದಲಿದ್ದು ಕೆಲವು ತುಂಬಾ ಡಾಕ್ಟರ್ಗಳಿದ್ದಾವೆ. ಅವರ ಬಳಿಗೆ ಹೋದಾಗ ಏನ್ ಹೇಳ್ತಾರೆ ಗೊತ್ತಾ? ದುಡ್ಡಿಲ್ಲದಿದ್ರು ಪರವಾಗಿಲ್ಲ, ಬೇಡ ಅಂತ ಹೇಳುವವರಿದ್ದಾರೆ. ಎಷ್ಟೋ ಮಂದಿ ದುಡ್ಡು ತಗೊಳ್ಳದೆ ಟ್ರೀಟ್ಮೆಂಟ್ ಕೊಡುವಂತ ವೈದ್ಯರಿದ್ದಾರೆ, ಆ ಸಮಯದಲ್ಲಿ ಕಲ್ತವರು. ಈಗ ಈ ರೀತಿ ಸೋರಿಕೆಯಾಗಿ ಹೋದ ಬೋಳಿ ಮಕ್ಕಳು, ನಿಮ್ಗೆ 10,000 ರೋಗ ಇದ್ರೆ 5 ಲಕ್ಷ ಹೇಗೆ ಮಾಡುದು, ಇನ್ಸೂರೆನ್ಸ್ ಇದ್ರೆ ಹೇಗೆ ದೋಚಿದಂತ ನೋಡ್ತಾರೆ. ಇಂಥ ಒಂದು ಪರಿಸ್ಥಿತಿಗೆ ನಾವು ತಲುಪ್ತಾ ಇದ್ದೇವೆ. ಇದನ್ನು ವಿರೋಧಿಸಲೇಬೇಕು. ಆಯ್ತು ಸ್ವಾಮಿ, ಅವರನ್ನು ಬಿಟ್ಟಾಕಿ, ಅವರು ದೇಶದ್ರೋಹಿಗಳನ್ನು. ಆದ್ರೆ ಇದನ್ನು ಸರಿ ಯಾರು ಮಾಡ್ತಾರೆ? ಯಾರು ಸರಿ ಮಾಡ್ತಾರೆ ಕೇಳ್ತಾ ಇರೋದು. ಇಂತಹ ಒಂದು ಆಳ್ ವ್ಯವಸ್ಥೆಗೆ ಹೋಗ್ತಾ ಇದ್ದೇವಲ್ಲ, ನಾಳೆ ದೇಶದ ಪರಿಸ್ಥಿತಿ ಎಲ್ಲಿ ತಲುಪಬಹುದು ಇಂಥವರೆಲ್ಲ ವೈದ್ಯರಾದ್ರೆ? ನಾನು ಹೇಳ್ತಾ ಇರುವುದಷ್ಟೇ, ಟೋಟಲ್ ಆಗಿ ವೈದ್ಯಕೀಯ ವ್ಯಾಪಾರ ಆಗ್ತಿದೆ, ಅದರ ಜೊತೆಗೆ ಇದು ಆಗ್ತಿದೆ. ಇದು ಬಿಡಿ, ಇದರಲ್ಲಿ ರಾಜಕೀಯ ಪಕ್ಷ ಇಲ್ಲ. ಇಲ್ಲಿ ಸೆಂಟ್ರಲ್ ಅಲ್ಲಿ ಒಂದು ಪಕ್ಷ ಇದ್ರೆ, ಇಲ್ಲಿ ಬೇರೆ ಪಕ್ಷದ ಕೆಲವು ಇಲ್ಲಿ ಏಜೆಂಟ್ಗಳಿದ್ದಾರೆ ವೈದ್ಯಕೀಯಕ್ಕೆ ಸೀಟ್ ಮಾಡಿಕೊಡುವವರು, ಕೋಟಿಗಟ್ಟಲೆ ಹಣ ತೆಗೆದುಕೊಂಡು. ಅದು ಗೊತ್ತುಂಟಾ? ಕೋಟಿಗಟ್ಟಲೆ ತೆಗೆದುಕೊಂಡು ಲೂಟುವಂತವರು ಇಲ್ಲೂ ಇದ್ದಾರೆ, ಮಂಗಳೂರಲ್ಲೂ ಇದ್ದಾರೆ. ಅವರಿಗೆ ಪಕ್ಷ ಬರುವುದಿಲ್ಲ, ಲೂಟುದೆ. ಏನು ಸೆಂಟ್ರಲ್ ಅಲ್ಲಿ ಬೇರೆ ಪಕ್ಷ ಇದೆ ಅಂತೇಳಿ ಇಲ್ಲಿರುವ ಕೆಲವು ಏಜೆಂಟ್ಗಳಿದ್ದಾರಲ್ಲ, ಕಲಿಯದಿದ್ದವರು, ಕೋಟಿಗಟ್ಟಲೆ ದೊಡ್ಡ ದೊಡ್ಡ ಹಣ ಮಾಡಿದ್ದಾರೆ, ಸಮಾಜದಲ್ಲಿ ಒಳ್ಳೆ ಹೆಸರ ಇಟ್ಕೊಂಡು ಇಲ್ಲಿ ಲೂಟುದು. ಅನೇಕ ಇಂಥ ದುಷ್ಟರಿದ್ದಾರೆ ಇಲ್ಲಿ. ವೈದ್ಯಕೀಯ ಇಡೀ ಹಾಳಾಗಿ ಹೋಗ್ತಾ ಇದೆ. ನಮ್ಮ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಹಾಳಾಗಿ ಹೋಗ್ತಾ ಇದೆ. ಗೊತ್ತಿಲ್ವಾ ನಮ್ಗೆ? ಒಂದು ಶಾಲೆಗೆ ಸೇರ್ಬೇಕಂತ ಹೇಳಿದ್ರೆ, ಒಂದು ಆಸ್ಪತ್ರೆಗೆ ಸೇರ್ಬೇಕಂತ ಹೇಳಿದ್ರೆ ಎಷ್ಟು ದುಡ್ಡು ನಾವು ಸುರಿತೀವಿ. ನಾವು ದುಡಿಯುವುದು 3/4 ಭಾಗ ಶಿಕ್ಷಣ ಮತ್ತೆ ವೈದ್ಯಕೀಯಕ್ಕೆ ಹೋಗ್ತದೆ. ಯಾವ್ದಾದ್ರು ಒಬ್ಬ ಬೋಳಿ ಮಗ ರಾಜಕಾರಣಿ ಮಾತಾಡ್ತಾನ? ಅವ ದೇಶದ್ರೋಹಿ, ಇವರ ದೇಶದ ಇವರೆಂತ ಬೋಳಿ ಮಕ್ಕಳು. ಈ ರೀತಿ ಶಿಕ್ಷಣ ವ್ಯಾಪಾರವನ್ನೆಲ್ಲ ಲೂಟುವವರು ಯಾರು? ಎಲ್ಲ ರಾಜಕೀಯ ಪಕ್ಷದವರು ಇದೇ ಮಾಡೋದು. ನಾವು ಮಾತ್ರ ಅವರ ಮೂತ್ರ ಕುಡಿಯುವುದು, ಮೂತ್ರ ಕುರಿತು ತಪ್ಪನ್ನು ಸರಿ ಹೇಳೋದು. ಇದನ್ನು ಸರಿ ಮಾಡಿ, ಈ ವೈದ್ಯಕೀಯ ವ್ಯವಸ್ಥೆ, ಪ್ರಶ್ನೆ ವ್ಯವಸ್ಥೆಯನ್ನು ಸರಿ ಮಾಡಿ, ನಮ್ಮಂತ ಮಧ್ಯಮ ವರ್ಗದವರಿಗೆ ಯಾವ ರೀತಿ ಒಳ್ಳೇದಾಗ್ತದೆ ಅದನ್ನು ಚಿಂತಿಸುವ. ಓಕೆ, ದೇಶದ್ರೋಹಿಗಳಿದ್ದಾರೆ ಬಿಡಿ, ವಿಷಯ ನೋಡಿ, ವಿಷಯ ಏನಂತ ನೋಡುವ, ವಿಷಯಕ್ಕೆ ಬೆಂಬಲಿಸುವ. ದೇಶದ್ರೋಹಿಗಳನ್ನು ಮತ್ತೆ ನೋಡುವ. ಈಗ ಮೊದಲಿಗೆ ಈ ಪ್ರಶ್ನಾ ಪತ್ರಿಕೆ ಇದಾಗಿದೆ, ಇದರ ಹಿಂದೆ ಯಾರಿದ್ದಾರೆ? ಯಾವ ರಾಜಕಾರಣಿ ಇಲ್ಲದೆ ಏನಾಗಲ್ಲಪ್ಪ. ರಾಜಕಾರಣಿಗಳ ಕೈವಾಡ ಇಲ್ಲದೆ ಒಂದು ಸ್ವಲ್ಪ ಸಿದಾಗಲ್ಲ, ಆಚೆ ಹೆಚ್ಚು ಕಮ್ಮಿ. ಇವರಿಂದಲೇ ಇಡೀ ದೇಶ ಹಾಳಾಗ್ತಿರುವುದು. ಪ್ರತಿ ರಾಜಕೀಯ ಪಕ್ಷದಲ್ಲೂ ಎಂಜಲು ತಿನ್ನುವಂತ ನಾಯಿಗಳಿದ್ದಾವೆ. ನಿಮ್ಗೆ ಪ್ರತಿ ರಾಜಕೀಯ ಪಕ್ಷದಲ್ಲಿ ಪ್ರೀತಿ ಇದ್ರೆ, ಇಂಥ ದೋಷ ದ್ರೋಹ ಮಾಡುವಂತವ್ರು ಒಳಗೆ ಪಕ್ಷದೊಳಗಿದ್ದಾರಲ್ಲ, ಅವರನ್ನು ಹೊರಗಾಕ್ಲಿಕ್ಕೆ ನೀವು ಪ್ರಯತ್ನ ಮಾಡಿ.